ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬೇಲ್ ಸಿಕ್ಕಿ ರಿಲೀಸ್ ಆದ ನಂತರ ಎಚ್ ಡಿ ರೇವಣ್ಣ ಪದ್ಮನಾಭ ನಗರದ ಎಚ್ ಡಿ ದೇವೇಗೌಡ ನಿವಾಸಕ್ಕೆ ಆಗಮಿಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಕೂಡ ಅಲ್ಲೇ ಇದ್ದಾರೆ. ಅಲ್ಲಿ ಸಮಾಲೋಚನೆ ನಡೆದಿದೆ. ವಕೀಲರುಗಳಿದ್ದಾರೆ, ಅವರ ಹಿತೈಷಿಗಳಿದ್ದಾರೆ, ಹಾಗೆ ಪಕ್ಷದ ಮುಖಂಡರಿದ್ದಾರೆ. ಅಲ್ಲಿ ಮುಂದೆ ಏನು ಮಾಡಬೇಕು, ಪ್ರಕರಣದ ಮುಂದಿನ ನಡೆ ಏನು ಅನ್ನೋದರ ಕುರಿತಾಗಿ ಸಮಾಲೋಚನೆ ನಡೆದಿದೆ. ರಾಜಕೀಯ ಕಾನೂನಾತ್ಮಕವಾಗಿ ಪ್ರಕರಣವನ್ನ ಎದುರಿಸೋದಕ್ಕೆ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ವಿಚಾರದಲ್ಲಿ ಯಾವುದೇ ಸಮರ್ಥನೆ ಬೇಡ ಅಂತ ದೊಡ್ಡಗೌಡರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಚ್ ಡಿ ಕೆ ರೇವಣ್ಣಗೆ ಎಚ್ ಡಿ ದೇವೇಗೌಡರು ಈ ಥರ ಸಲಹೆ ಕೊಟ್ಟಿದ್ದಾರೆ. ಮಹತ್ವದ ಚರ್ಚೆ ಮುಗಿಸಿ ಇದೀಗ ಎಚ್ ಡಿ ರೇವಣ್ಣ ಪದ್ಮನಾಭ ನಗರದ ನಿವಾಸದಿಂದ ಹೊರಟಿದ್ದಾರೆ. ಏನು ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು ಪತ್ರಿಕಾಗೋಷ್ಠಿ ಇರುತ್ತೆ ಅಂತ ಹೇಳಲಾಗಿತ್ತು. ಆದರೆ ಈ ಕ್ಷಣಕ್ಕೂ ಆ ಬಗ್ಗೆ ಇನ್ನೂ ಏನು ಅಪ್ಡೇಟ್ ಬಂದಿಲ್ಲ. ಎನಿವೆ ಮುಂದೆ ಒಂದು ಅವ್ರಿಗೇನಾದರೂ ಒಂದು ಸ್ಟ್ರಾಟಜಿ ಮಾಡಲೇಬೇಕೀಗ. ಯಾಕಂತಂದರೆ JDSನ ಅಳಿವು ಉಳಿವಿನ ಪ್ರಶ್ನೆ ಆಗುತ್ತಾ ಇದು ಅನ್ನುವಂಥದ್ದು. ಹಾಗೆಯೇ ರಾಜಕೀಯ ಸವಾಲು ಇದು. ಎಚ್ ಡಿ ರೇವಣ್ಣ ಅವರ ಬದುಕಿನಲ್ಲಿ, ದೇವೇಗೌಡ ಅವರ ಬದುಕಿನಲ್ಲೂ ಕೂಡ ಬಹಳ ದೊಡ್ಡ ರಾಜಕೀಯ ಸವಾಲಿದು. ಇದಕ್ಕೆ ಉತ್ತರ ಹೇಗೆ ಕೊಡ್ತಾರೆ, ಇದನ್ನು ಹೇಗೆ ಎದುರಿಸ್ತಾರೆ? ಪ್ರಕರಣ ಇನ್ನೂ ಕೂಡ ವಿಚಾರಣೆಯ ಹಂತದಲ್ಲಿದೆ. ಕಿಡ್ನಾಪ್ ಕೇಸ್ ವಿಚಾರಣೆಯ ಹಂತದಲ್ಲಿದೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಮೇಲಿನ ಆರೋಪಗಳು ಬಹಳ ಒಂದು ದೊಡ್ಡ ಬೆಟ್ಟದಷ್ಟು ದೊಡ್ಡ ಆರೋಪಗಳಿದ್ದಾವೆ. ಇದೆಲ್ಲವನ್ನು ಗೌಡ್ರ ಕುಟುಂಬ ಹೇಗೆ ಫೇಸ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆ. ಬೇಲ್ ಸಿಕ್ಕಿ ರಿಲೀಸ್ ಆದ ನಂತರ ಎಚ್ ಡಿ ರೇವಣ್ಣ ಪದ್ಮನಾಭ ನಗರದ ಎಚ್ ಡಿ ದೇವೇಗೌಡ ನಿವಾಸಕ್ಕೆ ಆಗಮಿಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಕೂಡ ಅಲ್ಲೇ ಇದ್ದಾರೆ. ಅಲ್ಲಿ ಸಮಾಲೋಚನೆ ನಡೆದಿದೆ. ವಕೀಲರುಗಳಿದ್ದಾರೆ, ಅವರ ಹಿತೈಷಿಗಳಿದ್ದಾರೆ, ಹಾಗೆ ಪಕ್ಷದ ಮುಖಂಡರಿದ್ದಾರೆ. ಅಲ್ಲಿ ಮುಂದೆ ಏನು ಮಾಡಬೇಕು, ಪ್ರಕರಣದ ಮುಂದಿನ ನಡೆ ಏನು ಅನ್ನೋದರ ಕುರಿತಾಗಿ ಸಮಾಲೋಚನೆ ನಡೆದಿದೆ. ರಾಜಕೀಯ ಕಾನೂನಾತ್ಮಕವಾಗಿ ಪ್ರಕರಣವನ್ನ ಎದುರಿಸೋದಕ್ಕೆ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ವಿಚಾರದಲ್ಲಿ ಯಾವುದೇ ಸಮರ್ಥನೆ ಬೇಡ ಅಂತ ದೊಡ್ಡಗೌಡರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಚ್ ಡಿ ಕೆ ರೇವಣ್ಣಗೆ ಎಚ್ ಡಿ ದೇವೇಗೌಡರು ಈ ಥರ ಸಲಹೆ ಕೊಟ್ಟಿದ್ದಾರೆ. ಮಹತ್ವದ ಚರ್ಚೆ ಮುಗಿಸಿ ಇದೀಗ ಎಚ್ ಡಿ ರೇವಣ್ಣ ಪದ್ಮನಾಭ ನಗರದ ನಿವಾಸದಿಂದ ಹೊರಟಿದ್ದಾರೆ. ಏನು ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು ಪತ್ರಿಕಾಗೋಷ್ಠಿ ಇರುತ್ತೆ ಅಂತ ಹೇಳಲಾಗಿತ್ತು. ಆದರೆ ಈ ಕ್ಷಣಕ್ಕೂ ಆ ಬಗ್ಗೆ ಇನ್ನೂ ಏನು ಅಪ್ಡೇಟ್ ಬಂದಿಲ್ಲ. ಎನಿವೆ ಮುಂದೆ ಒಂದು ಅವ್ರಿಗೇನಾದರೂ ಒಂದು ಸ್ಟ್ರಾಟಜಿ ಮಾಡಲೇಬೇಕೀಗ. ಯಾಕಂತಂದರೆ JDSನ ಅಳಿವು ಉಳಿವಿನ ಪ್ರಶ್ನೆ ಆಗುತ್ತಾ ಇದು ಅನ್ನುವಂಥದ್ದು. ಹಾಗೆಯೇ ರಾಜಕೀಯ ಸವಾಲು ಇದು. ಎಚ್ ಡಿ ರೇವಣ್ಣ ಅವರ ಬದುಕಿನಲ್ಲಿ, ದೇವೇಗೌಡ ಅವರ ಬದುಕಿನಲ್ಲೂ ಕೂಡ ಬಹಳ ದೊಡ್ಡ ರಾಜಕೀಯ ಸವಾಲಿದು. ಇದಕ್ಕೆ ಉತ್ತರ ಹೇಗೆ ಕೊಡ್ತಾರೆ, ಇದನ್ನು ಹೇಗೆ ಎದುರಿಸ್ತಾರೆ? ಪ್ರಕರಣ ಇನ್ನೂ ಕೂಡ ವಿಚಾರಣೆಯ ಹಂತದಲ್ಲಿದೆ. ಕಿಡ್ನಾಪ್ ಕೇಸ್ ವಿಚಾರಣೆಯ ಹಂತದಲ್ಲಿದೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಮೇಲಿನ ಆರೋಪಗಳು ಬಹಳ ಒಂದು ದೊಡ್ಡ ಬೆಟ್ಟದಷ್ಟು ದೊಡ್ಡ ಆರೋಪಗಳಿದ್ದಾವೆ. ಇದೆಲ್ಲವನ್ನು ಗೌಡ್ರ ಕುಟುಂಬ ಹೇಗೆ ಫೇಸ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆ.